ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ಎಮಿರೇಟ್ಸ್ ಕನ್ನಡತಿ. ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ದಿರು ಕುಂದಾಪುರ ಕನ್ನಡದಲ್ಲಿ ವೀಡಿಯೋ ಮಾಡಿ ಅನ್ನಲಿ. ಸೊ ಈ ವಿಡಿಯೋನ ಕುಂದಾಪುರ ಕನ್ನಡದಾಗೆ ಮಾಡುವ ಅನ್ನಲಿ ಅನ್ಕೊಂಡು ವಿಡಿಯೋ ಮಾಡ್ತಿದ್ದೆ. ಇದು ನನ್ನ ಮಗಳ ಬರ್ಡೇ ವಿಡಿಯೋ. ನನಗೆ ವಿಡಿಯೋ ಎಡಿಟ್ ಮಾಡೋ ಟೈಮ್ ಇಲ್ಲ. ಸೊ ಸುಮಾರು ದಿನ ಆಯ್ತು ಇದು ವಿಡಿಯೋ ಮಾಡಿ. ಈಗ ಎಡಿಟ್ ಮಾಡಿ ಹಾಕ್ತಾಯಿದ್ದೆ. ಗೂಗಲಾಗ ಒಂದು ಡೆಕೋರೇಷನ್ ಥೀಮ್ ಕಂಡಿದ್ದಿತ್ತು. ಸೊ ಹಾಗೆ ಮಾಡುವ ಅನ್ನಲಿ ಎಲ್ಲ ತಗೊಂಡು ಬಪ್ಪಕ್ಕೆ ಹೋಯ್ತು. ಅದು ಪರ್ಚೇಸು ಅದು ಇದು ಅನ್ನಲಿ 2 ಡೇಸ್ ಆಯ್ತು ಈ ಡೆಕೋರೇಷನ್ ಮಾಡೋಕ್ಕೆ. ಡೆಕೋರೇಷನ್ ಸಿಂಪಲ್ ಆಗಿ ಬಂತು, ಚೆನ್ನಾಗಿತ್ತು ಅಂತ ಅನ್ಕಂತ ನಾವು. ಹೆಂಗಿತ್ತು ಅನ್ನಲಿ ಕಮೆಂಟ್ ಮಾಡಿ, ಚೆನ್ನಾಗಿತ್ತ ಅನ್ನಲಿ. ಬರ್ಡೇ ಅಂದರೆ ಮಕ್ಕಳಿಗಂತೂ ಒಂದು ತಿಂಗಳಿಂದ ಬರೀ ಅದೇ ಪ್ರಿಪ್ರೇಷನ್ ಇರುತ್ತೆ. ನನ್ನ ಬರ್ಡೇ ಯಾವಾಗ 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 ಅನ್ನಲಿ ಅದೇ ಕೇಳ್ತಾನೆ ಇರುತ್ತೆ ಮನೇಲಂತೂ ದಿನ ಇಡೀ. ಮಕ್ಕಳಿಗಂದಲ್ಲ, ಈಗ ನಮ್ಗಾರು ಅಷ್ಟೇ. ನಮ್ಮ ಬರ್ಡೇ ಬರ್ತಿತ್ತಂದರೆ ಎಲ್ಲರಿಗೂ ನನಗೆ ಗೊತ್ತಿಲ್ಲ. ನನ್ನ ಬರ್ಡೇ ಬರ್ತಿತ್ತಂದ್ರಂತೂ ನಾನು ಒಂದು ತಿಂಗಳಿಂದನೇ ಎಂತ ಮಾಡೋದು, ಎಂಥ ಪ್ಲ್ಯಾನ್, ಯಾವ ಡ್ರೆಸ್ ತಗೊಂಡ್ರೆ ಬರೀ ಇದೇ ಪ್ಲ್ಯಾನ್ ಇರುತ್ತೆ ನಮ್ಮದೆಲ್ಲ. ಸೊ ನಿಮಗೂ ಹಾಗೆ ಅನಿಸುತ್ತೆ ಅನ್ನಲಿ ಕಮೆಂಟ್ ಮಾಡಿ. ಯಾರಿಗೆಲ್ಲ ಇನ್ವೈಟ್ ಮಾಡಿದ್ದಿದ್ದು ಎಲ್ಲರೂ ಬಂದಿದ್ದೀರು, ತುಂಬಾ ಖುಷಿ ಆಯ್ತು ನಮಗಂತೂ. ಇಲ್ಲೆಲ್ಲ ಹೊರಗಡೆ ಬೇರೆ ಕಂಟ್ರಿಲಿ ಇಬ್ಬರಿಗೆಲ್ಲ ಇದೇ ಪ್ರಾಬ್ಲಮ್. ಎಂತಕ್ಕಂದರೆ ಇಂಥ ಸೆಲೆಬ್ರೇಷನ್ ಮಾಡ್ಕೊಂಡು ಫ್ರೆಂಡ್ಸ್ ಬಿಟ್ಟರೆ ಬೇರೆ ಫ್ಯಾಮಿಲಿ ಯಾರೂ ಇರೋದಿಲ್ಲ. ಸೊ ಫ್ರೆಂಡ್ಸ್ ಎಲ್ಲ ಬಂದರೆ ಅದೇ ಖುಷಿ ನಮಗೆ. ಮನೇಲೆಲ್ಲ ಯಾರಾದ್ರು ಬರ್ತಾರೆ ಅಂದರೆ ತುಂಬಾ ಖುಷಿ ಆಗ್ತದೆ.
ಕೇಕೆಲ್ಲ ಕಟ್ಟಾಯ್ತು, ಉಣ್ಕೊಂಡು ಮಕ್ಕಳೆಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರು ಆಡ್ಕೊಂತ ಇದ್ದೀರ. ನಾವು ಎಲ್ಲ ದೊಡ್ಡವರೆಲ್ಲ ಕುತ್ಕೊಂಡು ನಮ್ಮ ಪಾಡಿಗೆ ನಾವು ಮಾತಾಡ್ಕೊಂಡು ಹಾಗೆ ಒಂಚೂರು ಟೈಮ್ ಪಾಸ್ ಮಾಡ್ತು. ಬರ್ಡೇ ಈ ಟೈಮಲ್ಲಿ ಇಲ್ಲಿ ಗೌರ್ಮೆಂಟ್ ಹಾಲಿಡೇ ಇದ್ದಿತ್ತು 2-3 ಡೇಸ್. ಹಂಗಾಗಿ ನಮಗೂ ಅರೇಂಜ್ ಮಾಡ್ಕೊಬೇಕೆಲ್ಲ ಟೈಮ್ ಸಿಕ್ತು. ಮತ್ತು ಎಲ್ಲ ಕರೆದವರೆಲ್ಲ ಫ್ರೆಂಡ್ಸ್ ಎಲ್ಲ ಬಂದರು, ರಜೆ ಇತ್ತಲ್ಲ ಎಲ್ಲರೂ ಬಂದರು. ಇದಿಷ್ಟು ಬರ್ಡೇ ಬ್ಲಾಗ್ ಆಗಿರುತ್ತೆ. ನಿಮಗೂ ಎಲ್ಲ ಇಷ್ಟ ಆಯ್ತು ಅಂತ ಅಂದ್ಕೊಂಡಿರ್ತೆ ನಾನು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಂಥಾರು ಇದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮ್ಗೆ ರೆಸ್ಪಾಂಡ್ ಮಾಡ್ತೆ. ಇಲ್ಲಿ ಯಾರು ನಿಯರ್ ಬೈ ಇದ್ದರೆ ನಿಮ್ಗೆ ಏನಾದರೂ ಬರ್ಡೇ ಡೆಕೋರೇಷನ್ ಎಲ್ಲ ಎಲ್ಲಿ ತಗೊಂಡು ಹೆಂಗೆ ಅರೇಂಜ್ ಮಾಡ್ತಾ ಅಂತೇಳಿ ಹೇಳೋದಿದ್ರೆ, ಫುಡ್ ಎಲ್ಲ ಎಲ್ಲ ಆರ್ಡ್ರ್ ಮಾಡ್ತೆ, ಏನಾದ್ರು ಡೀಟೇಲ್ಸ್ ಬೇಕಿದ್ದರೆ ನಾನು ಖಂಡಿತ ಶೇರ್ ಮಾಡ್ತೆ ನಿಮಗೆ. ಎಂಥಾರು ಇದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೆ. ಥ್ಯಾಂಕ್ ಯು.